ಛೇ, ಇಡ್ಲಿ ಕೊಡ್ಲಿಕ್ಕೆ ನಾನೇ ಹೋಗ್ಬೇಕಿತ್ತು ನೋಡು. ಬಂದು ಕೆಲಸ ಮಾಡ್ಕೊತ ಕುಂತ್ರು ನಡೀತಿತ್ತು. ಅದು ಮುದುಕಿ ಒಂದು ಇರ್ತದ, ಏನು ಅನ್ನತ್ತದೋ ಏನು ಸುದೇನೋ. ಇದು ನಮ್ಮದು ಹುಡುಗಿ ಇನ್ನೂ ಬರಲಿಲ್ಲ. ಏನು ಮಾಡಲಿ, ನಾನೇ ಒಂದಿಟ್ಟು ಹೋಗ್ಲೇನು? ಅವ್ವ ಅವ್ವ, ಇಲ್ಲೇ ಇದ್ದೀನಿ ಬಾ ಕಾವ್ಯ. ಏನಾಯ್ತು ಮಗಳೇ, ಯಾಕಿಷ್ಟು ಸಿಟ್ಟು ಮಾಡ್ಕೊಂಡಿದ್ದಿ? ಏನಂತೇನದಕ್ಕಾಗಿ ಮುದುಕಿ? ನಿನಗೆ ಗೊತ್ತೇನು ಆ ಮನೆಗೆ ಆ ಮುದುಕಿ ಇದ್ದಿದ್ದು? ಗೊತ್ತಿದ್ರು ನನಗೆ ಯಾಕೆ ಕಳಿಸ್ಲಿಕ್ಕೆ ಹೋದಿ? ಅದು ಮುದುಕಿ ಅಲ್ಲ, ಮುದುಕಿ ರಾಕ್ಷಸಿ ಇದ್ದಂಗೆ ಅದದು ಮುದುಕಿ. ಅದಕ್ಕೆ ಯಾರು ಮುದುಕಿ ಅಂತಾರೆ? ರಾಕ್ಷಸಿ ಇದ್ದಂಗೆ ಅದದು, ರಾಕ್ಷಸಿ, ಬಕಾಸುರಿ. ಕಾವ್ಯ, ಏನಾಯ್ತಂತೇಳಿ ಹೇಳಿದ್ರೆ ನನಗೆ ಗೊತ್ತಾಗ್ತದ. ನೀನು ಸಿಟ್ಟು ಮಾಡ್ಕೊಂಡು ನೀನೇ ಬೈಕೋತ ನಿಂತರ ನನಗೆ ಹೆಂಗೆ ಗೊತ್ತಾಗ್ಬೇಕಲ್ಲಿ ಏನಾಗ್ಯದ ಅನ್ನೋದು? ಏನಾಯ್ತಂತ ಒಂಚೂರು ಬಿಡಿಸರ ಹೇಳ್ತೇನು? ಯಾಕ, ಏನಂತ ಆ ಮುದುಕಿ ನಿನಗೆ? ಆ ಮುದುಕಿ ನನಗೆ ಅಂತಾಳ, ಮಂಗೇನು ಮಾರ್ಯಾಕೆಂತ ನಾನು ನಾಯಿ ಬಿಡಕ್ಕೆ ಕೋಲ್ ಇದ್ದಂಗಿದ್ದೀನಂತ. ನಿಮ್ಮವು ಚಂದ ಅದಳ, ನೀ ಯಾಕೆ ಹಿಂಗೆ ನಾಯಿ ಬಿಡಕ್ಕೆ ಕೋಲ್ ಇದ್ದಂಗಿದ್ದಿ ಅಂತಾಳ. ಮತ್ತು ಬಿಳಿ ಜಿರಡಿ ಅಂತ ನಾನು, ಮತ್ತು ಪಿರಂಗಿ ಮರಕೇನು ಪರಂಗಿ ಮರಕ್ಕೆ ಏನೇನೋ ಒದರ್ಕೊತ ನಿಂತಳು. ಗೊತ್ತೇನು ಎಷ್ಟು ಸಿಟ್ಟು ಹೊಂಟಿತ್ತಂತಂದ್ರೆ ಅಷ್ಟು ಸಿಟ್ಟು ಹೊಂಟಿತ್ತು ನನಗೆ. ಸುಮ್ಮನೆ ನಂದಿನಿ ಮಾರಿ ನೋಡಿ ನಾನು ಸುಮ್ಮ ಕೂತೀನಿ. ಗೊತ್ತೇನು, ಇದ್ದಿಲ್ಲ ಅಂತಂದ್ರೆ ಆಕಿಗೆ ಚಂದ ಜಾಡಿಸೇ ಬರ್ತಿದ್ದ ನಾನು. ಅಷ್ಟು ಸಿಟ್ಟು ಹೊಂಟಿತ್ತು ನನಗೆ. ಭಾಳ ಬೇಜಾರು ಮಾಡಿಬಿಟ್ಟುಳವ ಆ ಮುದುಕಿ. ನನಗೆ ಏನೇನೋ ಅಂದ್ಬಿಟ್ಟುಳು. ಇನ್ನು ನನಗೆ ಯಾರೂ ಹಾಗೆಲ್ಲ ಮಾತಾಡಿಲ್ಲ. ಗೊತ್ತೇನು, ನನಗೆ ಎಷ್ಟು ಸಿಟ್ಟು ಹೊಂಟಿತ್ತು ಗೊತ್ತೇನು? ನನಗೆ ಯಾಕಾರ ಹೋದ ನಾನು ನಂದಿನಿ ಮನೆಗೆ ಅನ್ನಂಗೆ ಆಗಿತ್ತು ನನಗೆ ಭಾಳ ಬೇಜಾರು ಮಾಡ್ಯದವ ಆ ಮುದುಕಿ. ಬಕಾಸುರಿ ಇದ್ದಂಗೆ ಅದ. ಕೊಟ್ಟಿದ್ದು ಎಲ್ಲ ಇಡ್ಲಿ ತಾನೇ ತಿಂತು. ಗೊತ್ತೇನು, ತಾನೇ ತಿನ್ನಕ್ಕೆ ಕುಂತು ಬಿಟ್ಟಾಳಕಿ. ಒಂದು ಇಡ್ಲಿ ಕೇಳಿದ್ರೆ ಕೊಟ್ಟಿಲ್ಲ. ಗೊತ್ತೇನು, ಸೀತಾದಡ ಕೇಳಿದ್ರೆ ನಂದಿನಿಗೆ ಒಂದು 4 ತೆಗೆದಿಡ ಮತ್ತಿ ಅಂತಂದ್ರೆ ಕೇಳಿಲ್ಲ. ಗೊತ್ತೇನು, ಒಂದು ತುಂಡು ಕೊಡಲ್ಲ ಅಂತಾಳ. ಎಷ್ಟು ಬೇಜಾರಾಯ್ತು ಗೊತ್ತೇನವ ನಂಗೆ. ಅದೆಲ್ಲ ಸಹಿಸ್ಕೊಂಡು ನಂದಿನಿ ದೊಡ್ಡವ ಹ್ಯಾಂಗೆ ಅದಾರೋ ಏನು ಸುದೇನೋ ಅಲ್ಲಿ. ನಂದಿನಿಗೆ ಇಡ್ಲಿ ಅಂದ್ರೆ ಭಾಳ ಇಷ್ಟ ಅಂತ ಆಕಿ ಏನು ತಿಳ್ಕೊಂಡಾಳ, ಅವ್ರದ್ದು ಅವನೇ ದೊಡ್ಡವ ಮಾಡ್ಯಾಳಂತ ತಿಳ್ಕೊಂಡು ಅವ್ವ ಇಡ್ಲಿ ಮಾಡಿದಿ ಮತ್ತು ನನಗೆ ಕಾವ್ಯಾಗ ತೊಗೊಂಡು ಬಾ ಹೋಗು ಅಂತ ಹೇಳಂತಂದಳು. ಎಲ್ಲಿಂದ ತರ್ತಾಳೆ ದೊಡ್ಡವ? ಈಕಿ ತಟ್ಟೆಗೆ ಇಟ್ಕೊಂಡು, ಈಕಿ ತಟ್ಟೆನೇ ಪೂರ ಇಟ್ಕೊಂಡು ಕೂತದಿದ್ದು ಮುದುಕಿ, ಕಾಗಿ ಮುದುಕಿ. ಆಕಿ ದೊಡ್ಡವ ಎಲ್ಲಿಂದ ತಂದು ಕೊಡಬೇಕು? ಅದಕ್ಕೆ ಕಾವ್ಯ ತಂದು ಕೊಟ್ಟಾಳ ಅಂತ ಹೇಳಿದಳು. ಅದಕ್ಕೆ ಇನ್ನಷ್ಟು ಅದಾವ ಅಂಥೇಳಿ ಪಾಪ ನಂದಿನಿ ತೊಗೊಂಡು ಬಾ ಅವ್ವ ಅಂತ ಹೇಳಂದಳು. ಪಾಪ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತೇನು? ಒಂದು ತುಂಡು ಪೀಸ್ನು ಕೊಡಲ್ಲ ಅಂತವ ಮುದುಕಿ. ಒಂದು ಈಟ್ ಕೊಡಲಿಲ್ಲ ನೋಡು ಮೊಮ್ಮಗಳಂತ ಹೇಳಿ. ನಂಗೆ ಖರೇನು ಭಾಳ ಬೇಜಾರಾಯ್ತವ ನಿಜ. ಅಷ್ಟಕ್ಕಾಗಿ ನಾನು ಕರ್ದ, ದೊಡ್ಡವಗೂ ಕರ್ದ, ನಂದಿನಿಗೂ ಕರ್ದ. ಆದ್ರೆ ನಂದಿನಿ ನನಗೆ ಹಸಿವಿಲ್ಲ, ಅನ್ನ ಮೊಸರ ಉಂಡಿನಿ ಅಂತ ಹೇಳಂದಳು. ಬರಲಿಲ್ಲವ. ಅಜ್ಜಿಗಳು ಹಿಂಗಿರ್ತಾರಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ ಬಿಡವ. ನಮ್ಮ ಅಜ್ಜಿ ನನ್ನ ಮ್ಯಾಲೆ ಪ್ರಾಣನೇ ಇಟ್ಟದ. ಎಷ್ಟು ಜೀವ ಮಾಡ್ತದ ನನಗೆ, ಅಷ್ಟು ಪ್ರೀತಿ ಕೊಡ್ತದ. ಪಾಪ ನಂದಿನಿದ್ ನೋಡು ಅಜ್ಜಿ ಹೆಂಗದ. ಅದು ಅಜ್ಜಿ ಇದ್ದು ಇಲ್ದಂಗದ. ಅದು ಅಜ್ಜಿ ಅಂತ ಅಜ್ಜಿ. ಅದಕ್ಕೆ ನೋಡಿದ್ರೆ ನನಗೆ ಇಟ್ಟು ಸಿಟ್ಟು ಹೊಂಟದ. ಆದ್ರೆ ಹೊಟ್ಟೆನೇ ಒಡೆದು ಹೋಗ್ಬೇಕು ನೋಡವ್ವ, ಅಷ್ಟು ಸಿಟ್ಟು ಹೊಂಟದ ನನಗೆ. ಅದಕ್ಕೇನಿಲ್ಲ, 3 ಹೊತ್ತು ಬಾತ್ರೂಮೇ ಹತ್ತು ಬಿಡ್ಬೇಕು. ಅದಕ್ಕೆ ಬಾತ್ರೂಮ್ನಿಂದ ಒಟ್ಟಾಕಿಗೆ ಹೊರಗೆ ಬರ್ಲಿಕ್ಕೆ ಆಗಬಾರ್ದು, ಹಂಗೆ ತ್ರಾಸ ಆಗ್ಬೇಕು ಆಕಿಗೆ. ಮುದುಕಿ ಮನೆಯಾಗಿದ್ದಿದ್ದು ನನಗೆ ಗೊತ್ತಿತ್ತು ಬಿಡು. ಆದ್ರೆ ಹಿಂಗೆ ಬೇರೆದವ್ರು ಕೊಟ್ಟಿದ್ದು ಹಿಂಗೆ ಕಸ್ಕೊಂಡು ತಿಂತಾಳೆ, ಯಾರಿಗೂ ಕೊಡ್ಲಾರ್ದೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಬಿಡ ಮಗಳೇ. ಗೊತ್ತಿತ್ತಂದ್ರೆ ನಾನು ಸೀತಕ್ಕಗ ಮತ್ತು ನಂದಿನಿಗೆ ಇಲ್ಲಿಗೆ ಕರ್ಕೊಂಡು ಬಂದು ಬಿಸಿದ ಮಾಡಿ ಕೊಡ್ತಿದ್ದ. ಗೊತ್ತೇನು, ಇಲ್ಲೇ ಹೊಟ್ಟೆ ತುಂಬ ತಿಂದು ಹೋತಿರು. ನನಗೆ ಗೊತ್ತಾಗಿಲ್ಲ ಬಿಡವ. ನಾನು ಇವತ್ತೇ ಕೊಟ್ಟಿದ್ದಲ್ಲ, ಹಾಗಾಗಿ ನನಗೆ ಗೊತ್ತಾಗಿಲ್ಲ ಬಿಡು. ಯಾವಾಗೂ ಏನರ ಕೊಡ್ತೀನಿ ಅಂತಂದ್ರೆ ಬ್ಯಾಡ ಅಂತೇಳಿ ಸೀತಕ್ಕ. ಇದಕ್ಕೆ ಅಂತೇಳಿ ಕಾಣಿಸ್ತದ ಮಗಳಿಗೆ 10 ಕೊಡಲ್ಲ ಇದು ಮುದುಕಿ ಅಂಥೇಳಿ ಬ್ಯಾಡ ಅಂತೇಳಿ ಕಾಣಿಸ್ತದ. ಈಗ ಗೊತ್ತಾಯ್ತಲ್ಲ. ಆಯ್ತು, ಈಗ ಮುಂದೆ ಮಾಡಿದಾಗ ಒಂದು ಈಟ್ ಏನೂ ಕೊಟ್ಟು ಕಳಿಸಲ್ಲ. ಇಲ್ಲಿಗೆ ಕರೆಸಿ ಅವರಿಗೆ ಇಲ್ಲೇ ಊಟ ಅದು ಮಾಡಿಸಿ ಮಟ್ಟಿ ಕಳಿಸ್ಲಕ್ಕೆ ಬರ್ತದೆ. ತಗೋ, ನೀ ಏನು ಬೇಸರ ಮಾಡ್ಕೋಬೇಡ. ಏನು ಮಾಡಬೇಕು, ಅವ್ರವ್ರ ಹಣೆ ಬರ್ನಾಗ ಪಡ್ಕೊಂಡು ಬಂದಿದ್ದು ಅನುಭವಿಸ್ಬೇಕೇ ಅಲ್ಲ. ಎಲ್ಲರ ಹಣೆ ಬರ ಒಂದೇ ಇರ್ತದೇನೆ ಹುಡುಗಿ. ಎಲ್ಲರ ಹಣೆ ಬರ ದೇವ್ರು ಹೆಂಗೆ ಬರ್ದಿಟ್ಟನ್ ಹಂಗೆ ಇರ್ತದವ. ನೀನು ಬೇಜಾರು ಮಾಡ್ಕೊಬೇಡ್ಬಿಡು. ಮತ್ತು ಬಟ್ಟೆಗೆ ಏನಾರ ಅಂತ ಏನದು ಮುದುಕಿ ನಿನಗೆ? ಬಟ್ಟೆಗೆ ಭೀ ಅಂದಳು. ಬಟ್ಟೆಗೆ ಬೂಟಿಗೆ ಎಲ್ಲಕ್ಕೆ ಒಟ್ಟು ನನಗಕ್ಕಿ ಕೂದಲಿಗೆ ಸಮೇತ ಬಿಟ್ಟಿಲ್ಲವ. ಕೂದಲಿಗೆ ಅದಕ್ಕೆ ಬಣ್ಣ ಹಚ್ಚಿದಿ, ಯಾವ ಬಣ್ಣ ಎದಕ್ಕೆ ಹಚ್ಚಿದಿ ಅಂತ ಕೇಳ್ತಾಳ. ನನಗೆ ಬರೋ ಸಿಟ್ಟಿಗೆ ನನಗೆ ಏನು ಮಾಡ್ತೀನೋ ಅನ್ನಂಗೆ ಆಗಿತ್ತು ನನಗೆ. ಅಕ್ಕಿಗೆ ಸುಮ್ಮ ಸಹಿಸ್ಕೊಂಡು ಬಂದೀನಿ ಅಷ್ಟೇ ನಾನು. ನನಗೀಗೂ ಅಷ್ಟು ಸಿಟ್ಟು ಹೊಂಟದ ಮುದುಕಿಗೆ ನೆನೆಸ್ಕೊಂಡ್ರೆ. ಗೊತ್ತೇನು, ನಾನು ಇನ್ನೂ ಎಷ್ಟು ಚಂದ ನಂದಿನಿ ಜೊತೆ ಮಾತಾಡ್ಕೊಂಡು ಕೂಡ್ಬೇಕಂತಂದಿದ್ದ. ಆ ಮುದುಕಿ ಮಾಡೋ ಕೆಲಸ ನೋಡಿ ನನಗೆ ಅಲ್ಲಿ ನಿಂದಿರ್ಲಿಕ್ಕಾಗಲಿಲ್ಲವ. ಅದಕ್ಕೆ ನಾನು ಬಂದೇ ಬಿಟ್ಟೆ ನೋಡು. ನಾಳೆಗೆ ಬರ್ತೀನಿ ಅಂತ ಅಂದಾಳ ನಂದಿನಿ ಮನೆಗೆ. ನಾಳೆಗೆ ಬರ್ತೀನಿ ತಗೋ, ಅಲ್ಲೇ ಓದ್ಕೊಳಕ್ಕೆ ಬರ್ತೀನಿ ಅಂತ ಹೇಳಂದಳು. ಹ್ಞೂ ಅಂತ ಹೇಳಿ ಬಂದು ನಾನು. ನಾಳೆಗೆ ಬರ್ತಾಳವ. ನಾಳೆಗೆ ಬರ್ತಾಳಂತಂದ್ರೆ ಹಿಂಗೆ ಮಾಡ್ತೀನಿ. ಹಿಟ್ಟದ ಇನ್ನು ಫ್ರಿಜ್ನಾಗ ಹಿಟ್ಟಿಟ್ಟಿನಿ. ಇನ್ನು ಚಲೋ ಆಯ್ತು ತಗೋ. ನಾಳೆಗೆ ಬರಲ್ಲಕ್ಕ. ನಾಳೆಗೆ ಚಂದ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಎಲ್ಲ ಮಾಡಿಡ್ತೀನಿ. ನಾಳೆಗೆ ಊಟ ಮಾಡಿಸಿ ಕಳ್ಸಮ್ಮಂತ, ನಾಷ್ಟ ಮಾಡಿಸಿ ಕಳ್ಸಮ್ಮ. ಏನು ನೀ ಏನು ಬೇಸರ ಮಾಡ್ಕೊಬೇಡ ಮಗಳ. ನನಗೆ ಭಾಳ ಖುಷಿ ಆಯ್ತವ. ಒಬ್ಬರು ಕಷ್ಟ ನೋಡಿ ನೀ ಮರಗ್ತಲ್ಲ, ನನ್ನ ಗುಣನೇ ಬಂದಾವ ನೋಡಿ ನಿನಗೆ.
ನಾನು ಹಂಗೆವ ಯಾರ ಕಷ್ಟನಾಗಿದ್ದರೆ ಸಾಕು ಅವರಿಗೆ ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಸಹಾಯ ಮಾಡ್ಲಿಕ್ಕೆ ನೋಡ್ತೀನಿ, ನಾನು ಸಮಾಧಾನ ಮಾಡ್ಲಿಕ್ಕೆ ನೋಡ್ತೀನಿ. ನೀನು ನನ್ನ ಮಗಳಾದ್ರೂ ಹಾಗೆ ಇದ್ದೀನಿ ನೋಡಿ, ನಂಗೆ ಭಾಳ ಖುಷಿ ಆಯ್ತವ. ನಾನು ಸೀತಕ್ಕ ಇಷ್ಟು ಜೀವದ ಗೆಳತಿಯರಿದ್ದೇವಲ್ಲ, ನಾನು ಸೀತಕ್ಕ ಶೋಭಕ್ಕ ಹಾಗೆ ನೀನು ನಂದಿನಿ. ಈಗ ಶೋಭಕ್ಕಗ ಹೆಣ್ಮಕ್ಳು ಇಲ್ಲಿ ಬಿಡು, ಹೆಣ್ಮಕ್ಳು ಇದ್ದೀರಂದ್ರೆ ಆಕೆನೂ ಒಬ್ಬಾಕಿ, ನೀವು ಮುಗರು ಜೀವದ ಗೆಳತಿಯರಾಗ್ಬಿಡ್ತಿದ್ರಿ. ಈಗ ನೀವು ಇಬ್ಬರು ಜೀವದ ಗೆಳತಿಯರು, ಹಿಂಗೆ ಇರವ, ನಿಮ್ಮ ದೋಸ್ತಿ ಯಾವಾಗ ಹಿಂಗೆ ಇರಲಿ. ಆಯ್ತು, ಈಗ ನೀನು ಊಟನೇ ಮಾಡಿಲ್ಲ, ನಿಮ್ಮ ಅಪ್ಪ ಏನ ಬಂದಿಲ್ಲವ ಕೆಲಸದ ಅಂಥೇಳಿ ಹೊತ್ತಾಗ್ತದ, ನೀನು ಊಟ ಮಾಡಂತ ಅಂದಾರ. ನಡಿ ಈಗಾರ ಊಟ ಮಾಡ್ತೆ ಹೆಂಗೆ? ಏನು ಊಟ ಮಾಡ್ಲವ, ನಂಗೆ ನಂದಿನಿ ಮುಖ ನೋಡ್ಲಿಕ್ಕಾಗಿಲ್ಲ. ಆಕೆ ಊಟ ಮಾಡಿದಿಲ್ಲವ, ಆಕೆ ಊಟ ಮಾಡಿಳು ಅಂತಂದ್ರೆ ಫಸ್ಟಿಗೆ ಹೇಳ್ತಿಳಿಲ್ಲ, ಅವ ನೀ ನನಗೆ ಇಡ್ಲಿ ಮಾಡಿದ್ರೆ ಅನ್ನ ಮೊಸರು ಯಾಕೆ ಕೊಟ್ಟಿ ಅಂತೇಳಿ ಅಂತೇಳಿಲ್ಲ ಆಕೆ ಲಾಸ್ಟಿಗೆ ಅಂದಳು ಗೊತ್ತೇನು, ಬರೋ ಟೈಮಿಗೆ ಇಲ್ಲ ನಾನು ಮನೆಗೆ ಕರೆದಲ್ಲ ಅವಾಗ ಅಂದಳು, ನಾನು ಅನ್ನ ಮೊಸರ ಹಿಂಡಿ ಉಂಡೀನಿ, ನಂಗೆ ಈಗ ಹಸು ಇಲ್ಲ, ನೀ ಹೋಗು ಅಂತ ಹೇಳಂದಳು ಗೊತ್ತೇನು. ಆಕೆ ಊಟನೇ ಮಾಡಿದಿಲ್ಲವ, ಈಗ ಬೇಜಾರಾಗಿರ್ತಾಳೆ ಆಕೆ, ಪಾಪ ಎಷ್ಟು ಬೇಜಾರು ಮಾಡ್ಕೊಂಡೋಳೇನೋ. ನಾನು ಮನೆಗೆ ಹೋದಾಗ ಹಿಂಗೆ ಮಾಡ್ದೋಳಲ್ಲ ಅವ್ರ ಅಜ್ಜಿ ಅಂತ ಹೇಳೂ ಬೇಜಾರು ಮಾಡ್ಕೊಂಡಿರ್ತಾಳಕ್ಕಿ. ನನಗೀಗ ಹಸು ಇಲ್ಲಿ ಬಿಡವ, ಅವ ಒಂದಿಷ್ಟು ಹಾಲು ಬಿಸಿ ಮಾಡಿಕೊಡು, ಹಾಲು ಕುಡಿತೀನಂತ, ಹಾಲು ಕುಡಿದು ಒಂದಿಟ್ಟು ಮಕ್ಕೋತೀನಿ. ಅವ ಹಾಲು ಭೀ ಬ್ಯಾಡ್ ಬಿಡು, ನನಗೆ ಒಂದಿಷ್ಟು ತಲೆ ಭಾಳ ಹೊಡ್ಯತದ, ಒಂದಿಟ್ಟು ಶುಂಠಿ ಹಾಕಿ ಚಹಾ ಮಾಡಿಕೊಡ್ತೀಯಾ? ಚಂದ ಚಹಾ ಮಾಡಿಕೊಡವ, ಒಂದಿಟ್ಟು ಏಲಕ್ಕಿ ಮತ್ತು ಶುಂಠಿ ಹಾಕಿ ಚಹಾ ಮಾಡಿಕೊಡವ, ಚಹಾ ಕುಡಿತೀನಿ. ಆ ಕಡೆ ತಲೆ ಬ್ಯಾನಿ ಕಮ್ಮ ಆಮೇಲೆ ಎದ್ದು ಏನಾರ ತಿತ್ತೀನಂತ. ಆಯ್ತು ತಗೋ ಮಗಳ, ನೀನು ಹೋಗು, ನಾನು ಒಂದಿಟ್ಟು ಏಲಕ್ಕಿ ಶುಂಠಿ ಹಾಕ್ಕೊಂಡು ನಿಂಗೆ ಚಹಾ ಮಾಡ್ಕೊಂಡು ಬರ್ತೀನಂತ, ಅಲ್ಲೇ ಕ್ವಾಣಿಗೆ ತೊಗೊಂಡು ಬರ್ತೀನಂತ. ಹೋಗಿ ಒಂದಿಟ್ಟು ಮಕ್ಕೋ, ಹೋಗು, ತಲೆ ಬ್ಯಾನ್ ಅನ್ನತ್ತಿದಿ, ಹೋಗಿ ಒಂದಿಟ್ಟು ಮಕ್ಕೋ, ನಾ ತೊಗೊಂಡು ಬರ್ತೀನಿ. ಹೋಗಿ ಇನ್ನೊಂದು, ನೀನು ಏನು ಚಿಂತೆ ಮಾಡ್ಕೊತ ಕೂಡಬೇಡ, ಆ ಮುದುಕಿಗೆ ನಾನು ಇಷ್ಟಕ್ಕೆ ಬಿಡ್ತೀನಿ ಅಂದ್ಕೊಂಡೇನು? ನಾನು ಯಾರಿಗೂ ಜಗಳಕ್ಕೆ ಎದ್ರಕೊಂಡು ಹೋಗಲ್ಲ, ಆದ್ರೆ ಅವ್ರು ನನ್ನ ತನ ಬಂದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂದೇನು? ಸುಮ್ಮನೆ ಬಿಡಲ್ಲ ಮಗಳೇ ನಾನು, ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಆ ಮುದುಕಿಗೆ ನೋಡಿ ನೀನು ನಾಳೆಗೆ ಒಂದು ಗತಿ ಕಾಣಿಸ್ತೀನಿ, ಇನ್ನೊಮ್ಮೆ ನಿನ್ನ ಹೆಸರು ತೊಗೊಳಕ್ಕೆ ಅಂಜ್ಬೇಕಾಕಿ, ಹಂಗೆ ಜಾಡಿಸಿ ಬರ್ತೀನಿ. ಹಾಗೆ ಬರೋ ಟೈಮಿಗೆ ಸೀತಾಕ್ಕಗ ನಂದಿನಿಗೆ ಇಬ್ಬರಿಗೂ ಇಲ್ಲಿಗೆ ನಾಷ್ಟಕ್ಕೆ ಕರ್ಕೊಂಡು ಬರ್ತೀನಿ. ಏನು ನೀನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ಏನು ಹೋಗಿ ಈಗ ಹೋಗಿ ಕ್ವಾಣೆಗೆ ಹೋಗಿ ಒಂದಿಟ್ಟು ಮಕ್ಕೋ, ಅಲ್ಲಿ ಜಂಡು ಬಾಮ್ ಅದೇನು ನೋಡು, ಒಂದಿಟ್ಟು ಜಂಡು ಬಾಮ್ ಹಚ್ಕೊಂಡು ಮಕ್ಕೋ, ತಲೆಗಿಟ್ಟು ಒರೆಸ್ಕೊಂಡು ಮಕ್ಕೋ, ನಾ ಒಂದಿಟ್ಟು ಚಹಾ ಮಾಡ್ಕೊಂಡು ಬರ್ತೀನಿ. ಏನು ಆಯ್ತವ, ನಾನು ಒಂದಿಟ್ಟು ಹೋಗಿ ಮಕ್ಕೋತೀನಿ. ಅವ ನಾಳೆಗೆ ಆ ಮುದುಕಿಗೆ ಮಾತ್ರ ನೀನು ಸುಮ್ಮನೆ ಬಿಡಬೇಡವ. ನಾನು ಇವತ್ತು ಎಷ್ಟು ಚಂದ ನಂದಿನಿ ಜೊತೆ ಮಾತಾಡ್ಕೊಂಡು ಕೂಡ್ಬೇಕಂತೇಳಿ ಹೋಗಿದ್ದ, ಆ ಮುದುಕಿ ನನ್ನ ಟೈಮ್ ಎಲ್ಲ ಹಾಳು ಮಾಡಿಬಿಟ್ಟಿತ್ತು. ಆ ಮುದುಕಿಗೆ ಮಾತ್ರ ಒಂದು ಗ್ರಹಗತಿ ಕಾಣಿಸೇ ಬಿಡು ನೀನು ನಾಳೆಗೆ. ನಾನು ಹೋಗ್ತೀನಿ, ಒಂದಿಟ್ಟು ಮಕ್ಕೋತೀನಿ. ಎಂದಿಲ್ದು ನನ್ನ ಮಗಳು ಪಾಪ ಗೆಳತಿಗೆ ಒಂದಿಟ್ಟು ಮಾತಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಮನೆಗೆ ಹೋದ್ರ ಹಿಂಗಂದು ಕಳ್ಸದ ಆ ಮುದುಕಿಗೆ ಮಾಡ್ತೀನದ. ಮುದುಕಿಗೆ ಭಾಳ ಸೊಕ್ಕ ಬಂದದ ಆಕೆಗೆ, ಒಂದಿಟ್ಟು ಚಂದ ಜಾಡಿಸ್ತೀನಿ, ಆಕಿನ ಗ್ರಹಚಾರ ಬಿಡಿಸ್ತೀನಿ. ನನ್ನ ಮಗಳಿಗೆ ನಾಯಿ ಬಿಡ ಕೋಲ್ ಇದ್ದಂಗೆ ಅಂತಾಳಂತ, ತಡಿಯಕಿಗೆ ಕೈಯಾಗ ಕೋಲ್ ಹಿಡ್ದೆ ನಡಿಬೇಕಾಕಿ, ಹಂಗೆ ಮಾಡ್ತೀನಿ ಆಕಿಗೆ. ನಾನೆಲ್ಲರೂ ಸುಮ್ಮ ಕೂಡ್ತೀನಿ ಅನ್ಕೊಂಡಾಳಕಿ, ಮಾಡ್ತೀನಿ ಆಕಿಗೆ. ನನ್ನ ಮಗಳು ಹೆಂಗೆ ಕಿರಲ್ಲಕ್ಕ, ಆಕಿಗೇನು ದಂತದ ಗೊಂಬೆಗಳ ನನ್ನ ಮಗಳು, ನನ್ನ ಮಗಳಿಗೆ ಪರಂಗಿ ಮರಕ್ಕೆ ಮಂಗ್ಯನ ಮರಕ್ಕೆ ಅಂತಾಳಂತ. ಮಾಡ್ತೀನಿ ಆಕಿಗೆ, ಇಟ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಾಳಕಿ. ಆ ಹುಡುಗಿಗೆ ಹಂಗಂದು ಕಳ್ಸೋದೇನು? ಮಾಡ್ತೀನಿ ಆಕಿ ಮುದುಕಿಗೆ ಬಿಡಲ್ಲ ನಾನು, ಮಾಡ್ತೀನಿ. ನಾಳೆಗೆ ಹೋಗ್ತೀನಿ ಆಕಿಗೆ ಚಂದ ಜಾಡಿಸ್ಬಿಡ್ತೀನಿ ಆಕಿಗೆ. ಇಷ್ಟು ಸಿಟ್ಟು ಹೊಂಟದ ನನಗೆ ಆ ಮುದುಕಿ ಮೇಲೆ. ಪಾಪ ನಾನು ಎಷ್ಟು ಇಷ್ಟಪಟ್ಟು ಸೀತಾಕ್ಕಗ ನಂದಿನಿಗೆ ಇಡ್ಲಿ ಕಳಿಸ್ದ್ರ ತಾನೇ ತಿಂದಾಳಂತ ನೋಡು. ಎಷ್ಟು ಹಾಕೊಂಡು ಇಡ್ಲಿ ಕಳಿಸಿದ, ನಾನು ಎಲ್ಲರಿಗೆ ಆತವ ಬಾ ಒಂದು 4 ತಿಂತಾರ ಅಂಥೇಳಿ. ಇದು ಮುದುಕಿ, ಇದು ಒಂದೊಂದು ಹೆಸರಿಗೆ ಮನುಷ್ಯರಾಗಿ ಹುಟ್ಟಿರ್ತಾವೆ, ಹೆಸರು ಅಷ್ಟೇ ಮನುಷ್ಯರದು, ನೋಡು ಕಟ್ಟ ಮನುಷ್ಯರಿರ್ತಾವೆ, ಗುಣ ಮಾತ್ರ ರಾಕ್ಷಸರದ್ದು ಇರ್ತಾವೆ. ಈ ಮುದುಕಿನೂ ರಾಕ್ಷಸಿ ಇದ್ದಂಗೆ ಇದು ಮುದುಕಿ ಒಂದು. ನಾಳೆಗೆ ಹೋಗ್ತೀನಿ. ನೀವು ಈ ಕತೆ ಮಿಸ್ ಮಾಡಲಾರ್ದೆ ಕಂಟಿನ್ಯೂ ಆಗಿ ನೋಡಬೇಕು ಅಂತಂದ್ರೆ ಗಂಟಿ ಬಟನ ಕ್ಲಿಕ್ ಮಾಡ್ಬೇಕ್ರಿ, ನೋಟಿಫಿಕೇಷನ್ ಬಟನ ಆನ್ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ನಾನು ಸ್ಟೋರಿ ಅಪ್ಲೋಡ್ ಮಾಡಿದ ಕೂಡಲೇ ಅದು ನೋಟಿಫಿಕೇಷನ್ ಬರ್ತದೆ, ನೀವು ಫ್ರೀ ಇದ್ದಾಗ ನೋಡ್ಬೋದು. ಇನ್ನೊಂದು ಹೊಸದಾಗಿ ಯಾರು ನೋಡ್ಲಕತ್ತೀರಲ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲೇ ಇರ್ತದಲ್ರಿ, ಅವಾಗೇ ನೀವು ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ, ಗಂಟಿ ಬಟನ್ ಆನ್ ಮಾಡ್ಕೊರಿ. ಅಂದ್ರೆ ನಿಮ್ಗೆ ಯಾವಾಗ ನಾನು ಸ್ಟೋರಿ ಅಪ್ಲೋಡ್ ಮಾಡಿದ್ರು ಅದು ನೋಟಿಫಿಕೇಷನ್ ಬರ್ತಿರ್ತದೆ. ಇನ್ನೊಂದು ಫಸ್ಟ್ ಟೈಮ್ ಯಾರು ನೋಡ್ಲಕತ್ತೀರಿ ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ್ರಿ. ಭಾಳ ಎಪಿಸೋಡ್ ಏನಾಗಿಲ್ಲ, ಒಂದು ಸ್ವಲ್ಪ ಎಪಿಸೋಡ್ ಅದಾವ. ನೀವು ಪಾರ್ಟ್ 1 ನಿಂತು ನೋಡ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ, ಇಷ್ಟನೂ ಆಗ್ತದೆ, ಇಂಟ್ರೆಸ್ಟು ಬರ್ತದೆ. ಹಾಗೆ ಕತೆಗೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ಹೈಪ್ ಪಾಯಿಂಟ್ ಕೊಡ್ರಿ. ಹೈಪ್ ಪಾಯಿಂಟ್ ಹೆಂಗೆ ಕೊಡಬೇಕು ಅಂತಂದ್ರೆ ಲಾಸ್ಟ್ ಒಂದು 3 ಡಾಟ್ಸ್ ಇರುತ್ತಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಹೈಪ್ ಆಪ್ಷನ್ ಬರ್ತದೆ, ನಿಮಗೆ ಇಷ್ಟ ಆಗೋಷ್ಟು ಪಾಯಿಂಟ್ಸ್ ಕೊಡ್ಬೋದು. ಮತ್ತು ಇನ್ನೊಂದು ಡೈರೆಕ್ಟ್ ಹೈಪ್ ಅಂತ ಮೆನ್ಷನ್ ಇರ್ತದ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ನ ಕೊಡ್ಬೋದು. ದಯವಿಟ್ಟು
ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ಸ್ಟೋರಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗ್ತದೆ, ಇಂಟ್ರೆಸ್ಟ್ ಬರ್ತದೆ. ನನ್ನ ಎಫರ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ರಿಸಲ್ಟು ಬರ್ತದೆ, ನನಗೂ ಖುಷಿ ಆಗ್ತದೆ ರೀ. ಆದಷ್ಟು ಭಾಳ ಜನ ನೋಡ್ಲಕತ್ತೀರಿ, ಸಪೋರ್ಟು ಮಾಡ್ಲಕತ್ತೀರಿ, ಭಾಳ ಖುಷಿ ಆಗ್ಲತ್ತದ. ನಿಮ್ಮ ಸಪೋರ್ಟ್ ಮುಂದಕ್ಕೆ ಹಿಂಗೆ ಇರಲಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.